नमस्ते और फिर से स्वागत करता हूं 10वीं कक्षा के 9वीं गद्य पाठ यानी व्यंग्य रचना ईमानदारों के सम्मेलन में ನಾವು ಈ ಹಿಂದಿನ ಪೀರಿಯಡ್ ಆ ಪಾಠದ ಲೇಖಕರಾದಂತಹ ಶ್ರೀ ಹರಿಶಂಕರ್ ಪರಸಾಯಿ ಅವರ ಬಗ್ಗೆ ಮತ್ತು ಆ ಪಾಠದಲ್ಲಿ ಬಳಕೆ ಆಗಿರುವಂತಹ ಹೊಸ ಶಬ್ದಗಳ ಬಗ್ಗೆ ಒಂದಿಷ್ಟು ನೋಡಿ ಜೊತೆಗೆ ಆ ಪಾಠವನ್ನೊಮ್ಮೆ ಓದಿದ್ವಿ. ಈ ಬಾರಿ ನಾವು ಆ ಪಾಠದ ಒಳಗಿರುವಂತಹ ಮಾತುಗಳನ್ನ ಹೇಳಿ ಕೇಳಿ ಇದು ವ್ಯಂಗ್ಯ ರಚನಾ ಅಲ್ಲಿನ ಮೊನಚು ಏನಿದೆ ಅನ್ನೋದನ್ನ ವಿಶ್ಲೇಷಣೆ ಮುಖಾಂತರ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನೋಡಿ, ಮೊದಲನೇದು, प्रस्तुत व्यंग्य रचना में एक सामाजिक असंगति की ओर संकेत किया गया है. ಪ್ರಸ್ತುತ ಅಂದ್ರೆ ಈ ಸದ್ಯದ ಇಲ್ಲಿರುವಂತಹ ವ್ಯಂಗ್ಯ ರಚನಾ ಅದು ಹೇಳಿ ಕೇಳಿ ಅದ್ ಮೊದಲೇ ಹೇಳಿಲಾಗಿದೆ. ವ್ಯಂಗ್ಯ ರಚನಾ ನಾನು ಕಳೆದ ಅವಧಿನಲ್ಲಿ ಹೇಳಿದ್ದೆ ವ್ಯಂಗ್ಯಕ್ಕೂ ಹಾಸ್ಯಕ್ಕೂ ಇರೋ ವ್ಯತ್ಯಾಸನ, ಆದ್ರೆ ಇನ್ನೊಮ್ಮೆ ನೆನಪಿಸ್ಲಿಕ್ಕೆ ಬಯಸ್ತೇನೆ. ವ್ಯಂಗ್ಯ ಹಾಸ್ಯದ ನಡುವೆ ಸೂಕ್ಷ್ಮ ವ್ಯತ್ಯಾಸ ಇದೆ. ಹಾಸ್ಯದ ಪ್ರಧಾನ ಉದ್ದೇಶ ಮನೋರಂಜನೆ ಆಗಿದ್ರೆ ವ್ಯಂಗ್ಯದ ಪ್ರಧಾನ ಉದ್ದೇಶ ಒಂದು ಜಾಗೃತಿಯನ್ನು ಗೊಳಿಸುವಂತದ್ದಾಗಿರ್ತದೆ. ಇದು ವ್ಯಂಗ್ಯ. ಇದು ವ್ಯಂಗ್ಯ ರಚನಾ में एक सामाजिक असंगति, सामाजिक ಸಮಾಜಕ್ಕೆ ಸಂಬಂಧಪಟ್ಟದ್ದು ಸಾಮಾಜಿಕ, ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಐತಿಹಾಸಿಕ, ಪುರಾಣಕ್ಕೆ ಸಂಬಂಧಪಟ್ಟದ್ದು ಪೌರಾಣಿಕ. ಹಾಗೆ ಸಾಮಾಜಿಕ ಅಸಂಗತಿ, ಸಂಗತಿ ಅಸಂಗತಿ, ಸಂಗತಿ ಅಂದ್ರೆ ನಡೆಯಬಹುದಾದಂತಹ ಸಹಜವಾದಂತಹ ಕ್ರಿಯೆ. ಇದು ಅಸಂಗತಿ, ಇಲ್ಲಿ ಏನೋ ಒಂದು ಅಸಹಜತೆಯನ್ನ ನಾವಲ್ಲಿ ಕೃತ್ರಿಮತೆಯನ್ನ ಕಾಣಬಹುದು ಅನ್ನುವಂಥದ್ದು. ಕೋರ್ ಸಂಕೇತ್ ಕಿಯಾಗಯ, ಆ ಕಡೆಗೆ ಕೃತ್ರಿಮತೆಯ ಕಡೆಗೆ ಈ ಇಡೀ ಲೇಖನ ಏನ್ ಮಾಡ್ತದೆ, ನಮ್ಮನ್ನ ಸಂಕೇತ್ ಕಿಯಾಗಯ ಹೈ ತೋರಿಸಲಾಗ್ತದೆ. ಇಸ್ಮೆ ಹಾಸ್ಯ और ವ್ಯಂಗ್ಯ का सुंदर सम्मिश्रण है. ಹಾಸ್ಯ ಮತ್ತು ವ್ಯಂಗ್ಯ ಎರಡು ಬೇರೆ ಬೇರೆ ಆದ್ರೂ ಕೂಡ ಈ ಕೃತಿಯಲ್ಲಿ ಹಾಸ್ಯವೂ ಇದೆ ವ್ಯಂಗ್ಯವೂ ಇದೆ, ಅವೆರಡರ ಸುಂದರ ಸಮ್ಮಿಲನ ಇದೆ ಅನ್ನುವಂಥದ್ದು. ಮುಂದೆ, इस रचना के माध्यम से परसाई जी ने ईमानदार कहलाने वाले लोगों की बेईमानी का पर्दाफाश किया है. ಈ ರಚನೆಯ ಮೂಲಕ, ಈ ಒಂದು ಲೇಖನದ ಮೂಲಕ, ಮಾಧ್ಯಮ ಸೆ ಮೂಲಕ ಪರಸಾಯಿ ಜಿಯವರು ಈಮಾನ್ದಾರ್ ಕಹಲಾನೆ ವಾಲೆ, ಪ್ರಾಮಾಣಿಕ ಅಂತ ಹೇಳಿಕೊಳ್ಳುವಂತಹ ಜನರ ಬೇಯಿಮಾನಿ, ಅಪ್ರಾಮಾಣಿಕತೆಯನ್ನ ಪರ್ದಾಪಾಶ್ ಕಿಯಾ ಅಂದ್ರೆ ಅನಾವರಣಗೊಳಿಸಿದ್ದಾರೆ. ಹೇಗೆ ಒಳಗೊಂದು ಹೊರಗೊಂದು ಮುಖವಾಡದ ಬದುಕನ್ನ ಇವರು ನಡೆಸ್ತಾ ಇದ್ದಾರೆ ಅನ್ನೋದನ್ನ ನೋಡಲು ಒಂದು ಚಿತ್ರ ಇದೆ, ನಿಮ್ಗೆ ನೋಡಿರ್ಬೇಕು ನೀವು. ಅಲ್ಲಿ ಒಂದು ಮುಖ ಬಿಳಿ ಇದೆ, ಮುಖವಾಡ ಇನ್ನೊಂದು ಕಪ್ಪಿದೆ. ಒರಿಜಿನಲ್ ಆಗಿ ಒಂದು ಕಪ್ಪೆ ಮುಖ, ಅವ್ನು ದುಷ್ಟನೇ ಅವನು. ಆದ್ರೆ ಏನ್ ಮಾಡ್ತಾನೆ, ಹೊರಗೆ ಬರ್ಬೇಕಾದ್ರೆ ಬಿಳಿ ಮುಖವಾಡ ದರ್ಶನ ಬರ್ತಾನೆ. ಅಂದ್ರೆ ಅರ್ಥ ಏನು, ಈ ಗೋ ಮುಖ ವ್ಯಾಘ್ರ ಅಂತ ಕರಿತೀವಿ ಕನ್ನಡದಲ್ಲಿ. ಗೋ ಮುಖ ವ್ಯಾಘ್ರ, ಗೋವಿನ ಮುಖವುಳ್ಳಂತಹ ವ್ಯಾಘ್ರದ ಅಹಿಂಸೆಯನ್ನ, ಆ ವೈಭವವನ್ನ ಒಳಗೆ ಉದಿಸ್ಕೊಂಡಿರುವಂತಹ ವ್ಯಕ್ತಿತ್ವಕ್ಕೆ ಗೋಮುಖ ವ್ಯಾಘ್ರದ ವ್ಯಕ್ತಿತ್ವ ಅಂತ ಕರಿತೀವಿ. ಹಂಗೆ ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಹೇಳಂಗಿಲ್ಲ, ಕುಟುಂಬದ ಆದಿಯಾಗಿ ಕೂಡ ಒಳಗೊಂದು ಹೊರಗೊಂದು ಮಾಡೋದು, ಮಾತಾಡೋದೊಂದು, ನಡ್ಕೊಳ್ಳೋದೊಂದು ರೀತಿಯಲ್ಲಿ ಎಲ್ಲ ಕಡೆಗೂ ಎದ್ದು ಕಾಣಿಸ್ತದೆ. ಇದರಿಂದಾಗಿನೇ ಸಾಕಷ್ಟು ಸಾಮಾಜಿಕ ಅಸಂಗತಿಗಳು ಮತ್ತು ಏನು ಒಂಥರದ ತಹತಹ ಒಂಥರದ ಕೆಟ್ಟ ನಡವಳಿಕೆಗಳು, ಒಂದು ಕೆಟ್ಟ ಸಂಪ್ರದಾಯಗಳು ನಡೀತಾ ಇರುವಂಥದ್ದು ಆಗಿದೆ. ಹಾಗ ಆಗಬಾರ್ದು ಅನ್ನೋದು ಹರಿಶಂಕರ್ ಪರಸಾಯಿ ಅವರ ಒಂದು ಉದ್ದೇಶ. ಅಲ್ಲಿಂದ ಶುರುವಾಗುತ್ತೆ. ಮೈನೆ ಕಥೆಯೇ ಐಸಾ ಕುಚ್ ನಹಿ ಕಿಯಾ, ಈಗ ಶುರು ಮಾಡ್ತಾರೆ ಅವರು. ಮೈನೆ ನಾನು, ಕಥಯಿ ಖಂಡಿತವಾಗೂ ಬಿಲ್ಕುಲ್, ಐಸಾ ಕುಚ್ ನಹಿ ಕಿಯಾ ಅಂತದ್ದೇನು ಮಾಡಿಲ್ರಪ್ಪ ನಾನು. ಜಿಸ್ಸೆ ಈಮಾನ್ದಾರ್ ಮಾನಾ ಜಾವು, ಅದರಿಂದ ಅಂದ್ರೆ ನಾನು ಮಾಡಿದ ಕೆಲಸದಿಂದ ಇವನೊಬ್ಬ ಪ್ರಾಮಾಣಿಕ ಅನ್ನುವಂತ ಯಾವ ಕೆಲಸವನ್ನು ನಾನು ಮಾಡಿಲ್ಲ ಅಂತ. ಸುಮ್ಮನೆ ಒಂದು ಪ್ರಾಮಾಣಿಕ ಅನ್ನೋದಕ್ಕೊಂದು ಸಾಂಕೇತಿಕವಾದಂತ ಒಂದು ಕತೆ ನೆನಪಾಗಿದ್ದನಲ್ಲಿ ಚಿತ್ರ ಸಹಿತ ಅಲ್ಲಿ ಪ್ರಕಟಿಸಲಾಗಿದೆ. ನೋಡಿ, ಅಲ್ಲಿ ಒಂದು ಚಿತ್ರ ಇದೆ, ಅದು ಈಮಾನ್ದಾರ್ ಲಕಡಾಹಾರ್ ಅಂತ ಹೇಳಿ ಒಂದು ಪಾಠ ಇತ್ತದು ಹಿಂದೆ ಮಕ್ಕಳಿಗೆ ಕತೆ. ಅದು ಒಬ್ಬ ಕಟ್ಟಿಗೆ ಕಡಿಯುವ ಇರ್ತಾನೆ. ಅವನು ದಿನಾಲು ಕಾಡಿಗೆ ಹೋಗಿ ಕಟ್ಟಿಗೆ ಕಡ್ಕೊಂಡು ಬಂದು ತನ್ನ ಜೀವನವನ್ನು ನಡೆಸುವಂಥವನು. ಹೀಗೆ ಒಮ್ಮೆ ಕಾಡಿಗೆ ಹೋದಾಗ ಕಟ್ಟಿಗೆ ಕಡಿಬೇಕಾದ್ರೆ ಆಕಸ್ಮಿಕವಾಗಿ ಕೈ ಜಾರಿ ಆ ಕಟ್ಟಿಗೆ ಕಡಿಯುವಂತಹ ಕುಲ್ಹಡಿ ಅಂದ್ರೆ ಕೊಡ್ಲಿ ಏನಾಗುತ್ತೆ, ನದಿಯಲ್ಲಿ ಬಿದ್ದೋಗ್ಬಿಡುತ್ತೆ. ನದಿಯಲ್ಲಿ ಇರೋದೊಂದು ಕೊಡ್ಲಿ ಕಳ್ಕೊಂಡು ಅವನು ಬಹಳ ಪರಿತಪಿಸ್ತಾನೆ. ಹೆಂಡತಿ ಮಕ್ಕಳೆಲ್ಲ ಉಪವಾಸ ಆಗ್ತಾವಲ್ಲ ಅಂತೇಳಿ ಗುಳಾಡ್ತಿರ್ತಾನೆ. ಇದನ್ನ ನೋಡಿದಂತಹ ಆ ನದಿಯ ದೇವತೆ ಪ್ರತ್ಯಕ್ಷಳಾಗಿ, ನೋಡೋಣ ಇವನಿಗೆ ಪರೀಕ್ಷೆ ಮಾಡೋಣ ಅನ್ನುವಂಥ ದೃಷ್ಟಿಯಿಂದ ಒಂದು ಬೆಳ್ಳಿಯ ಕೊಡ್ಲಿ ತಗೊಂಡು ಬಂದು ಅವನಿಗೆ ಕೊಡಕ್ ಬರ್ತಾಳೆ.
ಅವನು ಸಂತೋಷವಾಗಿ ಇಸ್ಕೋಬೇಕಾಗಿತ್ತು. ನಾವ್ ಯಾರಾಗಿದ್ರೆ ಖಂಡಿತ ಇಸ್ಕೊಳ್ತಿದ್ವಿ. ಅದೇನೋ ಹೇಳ್ತಾನ ಅಂದ್ರು, ಇಲ್ಲ ಇಲ್ಲ ಇದು ನಂದಲ್ಲ ಅಂತ ಹೇಳ್ತಾನ ಅವನು. ಆಕೆ ಮತ್ತೊಮ್ಮೆ ನೀರಿನಲ್ಲಿ ಮುಳುಗಿ ಇನ್ನೊಂದು ತಾಣ್ ಬರ್ತಾಳೆ. ಅದು ಚಿನ್ನದ ಕೊಡ್ಲಿ ಆಗಿರುತ್ತೆ. ಆವಾಗಲೂ ಕೂಡ ಅದನ್ನ ಅವನು ನಿರಾಕರಿಸ್ತಾನೆ. ಇಲ್ಲ ಇಲ್ಲ ನಂದಲ್ಲ, ನಂದು ಕಬ್ಬಿಣದ್ದು ಕೊಡ್ಲಿ ಅಂತ. ಆಕೆ ಅವನ ಆ ಪ್ರಾಮಾಣಿಕತೆಗೆ ಮೆಚ್ಚಿ ನದಿ ದೇವತೆ ಆ ಮೊದಲಿನ ಎಂಥದ್ದು ಲೋಹದ ಮತ್ತು ಈ ಚಾಂದಿ ಮತ್ತು ಸುವರ್ಣ ಈ 3 ಏನ್ ಮಾಡ್ತಾರೆ ಕೊಡ್ಲಿಗಳನ್ನು ಅವನಿಗೆ ನೀಡ್ತಾಳೆ ಅನ್ನುವಂಥ ಒಂದು ಕಥೆ ಇದೆ. ಅದು ಪ್ರಾಮಾಣಿಕತೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಇಂತಹ ಯಾವ ಪ್ರಾಮಾಣಿಕನೂ ನಾನು ಆಗಿರ್ಲಿಲ್ಲ, ಅಂತ ಯಾವ ಕೆಲಸನೂ ಮಾಡಿಲ್ಲ. ನಾ ಜಾನೆ ಅವನಿಗೆ ಕೈಸೆ ಯಹ ಭ್ರಮ ಹೋಗಯ, ನನಗೆ ಗೊತ್ತಿಲ್ಲ. ನಾ ಜಾನೆ ನನಗೆ ಗೊತ್ತಿಲ್ಲ. ಉನ್ಹೆ ಅವರಿಗೆ ಕೈಸೆ ಯಹ ಭ್ರಮ ಹೋಗಯ, ಹೇಗೆ ಈ ಭ್ರಮೆ ಉಂಟಾಯಿತೋ. ಕಿ ಏನಪ್ಪ ಅಂದ್ರೆ ಮೈ ಇಮಾನ್ದಾರ್ ಹೂ, ನಾನೊಬ್ಬ ಪ್ರಾಮಾಣಿಕ ಅನ್ನುವಂತ ಭ್ರಮೆ ಅವ್ರು ಹೆಂಗ್ ಉಂಟಾತೋ ನನಗೆ ಗೊತ್ತಿಲ್ಲ. ಆದ್ರೆ ನಾನಂತೂ ಅಂತ ಪ್ರಾಮಾಣಿಕತೆ ಯಾವ ಕೆಲಸವನ್ನು ಮಾಡಿಲ್ಲ ಅಂತ ಲೇಖಕರು ಶುರು ಮಾಡ್ಕೊಳ್ತಾರೆ. ಮುಜೆ ಪತ್ರ ಮಿಲ, ನನಗೆ ಪತ್ರ ದೊರೆಯಿತು. ಏನಿತ್ತು ಆ ಪತ್ರದಲ್ಲಿ? ಅಲ್ಲೊಂದು ಪ್ರಶ್ನೆ ಬರುತ್ತೆ, ಪತ್ರ ಮೇ ಕ್ಯಾ ಲಿಖಾ ಹುವಾ ತಾ ಅಂತ ಒಂದು ಪ್ರಶ್ನೆ ಕೂಡ ಬರ್ಬೋದು. ಹಮ್ ಲೋಗ್ ಇಸ್ ಶಹರ್ ಮೇ ಏಕ್ ಇಮಾನ್ದಾರ್ ಸಮ್ಮೇಳನ ಕರ್ ರಹೆ ಹೈ. ನಾವು ಇಸ್ ಶಹರ್ ಮೇ, ಈ ನಗರದಲ್ಲಿ ಏಕ್ ಇಮಾನ್ದಾರ್ ಸಮ್ಮೇಳನ್, ಒಂದು ಪ್ರಾಮಾಣಿಕರ ಸಮ್ಮೇಳನವನ್ನು ಮಾಡುತ್ತಿದ್ದೇವೆ. ನೋಡಿ ಆ ಪತ್ರ ಕವರು ಮತ್ತು ಪತ್ರದ ಒಂದು ಚಿತ್ರನೂ ಕೂಡ ಇದೆ, ಪತ್ರ ಬರೆದಿರುವಂತದ್ದು. ಬಹುಶಃ ನಿಮಗೆ ಇತ್ತೀಚೆಗೆ ಅಪರೂಪದ ವಸ್ತುಗಳ ಕಾಣಬಹುದು, ಅಥವಾ ನೋಡೇ ಇಲ್ಲ ಅಂತಂದ್ರೂ ಆಶ್ಚರ್ಯ ಇಲ್ಲ. ಈಗೆಲ್ಲ ನೀವು ಏನೇ ಸುದ್ದಿ ಮುಟ್ಟಿಸ್ಬೇಕಾದ್ರೂ ಕೂಡ ಎಲ್ಲದಕ್ಕೂ ಮೊಬೈಲ್ ಅನ್ನ ಅವಲಂಬಿಸಿದ್ರಿ. ಏನು ಮಿಂಚಂಚೆ ಅಂದ್ರೆ ಇಮೇಲ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇನ್ನೇನೋ ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ಇರೋದ್ರಿಂದ ನಿಮಗೆ ಪತ್ರದ ಅಗತ್ಯ ಈಗಿಲ್ಲ. ಆದ್ರೆ ಈಗ ಒಂದು ದಶಕದ ಹಿಂದೆ ಅಥವಾ 15 ವರ್ಷಗಳ ಹಿಂದೆ ಈ ಪತ್ರಕ್ಕೆ ಎಲ್ಲಿಲ್ಲದ ಮಹತ್ವ, ಈಗಲೂ ಕೂಡ ಪತ್ರಕ್ಕೆ ಮಹತ್ವ ಇದೆ. ಆದ್ರೆ ಈ ಸಾಮಾನ್ಯ ಸಂದೇಶ ವಾಹಕಗಳಾಗಿ ಕೆಲಸ ಮಾಡುವಂತ ಪತ್ರಗಳಿಗೆ ಎಲ್ಲಿಲ್ಲದ ಮಹತ್ವ ಇತ್ತು. ಆ ಬೆಳಿಗ್ಗೆ ಆ ಪೋಸ್ಟ್ ಮ್ಯಾನ್ ಬರೋದನ್ನೇ ಅನೇಕ ಸಾರಿ ಕಾಯ್ತಿದ್ದು ಕೂಡ ಉಂಟು. ಹೀಗೆ ಆ ಪತ್ರ ಬಂತು ಇವರಿಗೊಂದು. ಅದರಲ್ಲಿ ಬರೆಯಲಾಗಿತ್ತು, ಹಮ್ ಲೋಗ್ ಇಸ್ ಶಹರ್ ಮೇ ಏಕ್ ಇಮಾನ್ದಾರ್ ಸಮ್ಮೇಳನ ಕರ್ ರಹೆ ಹೈ, ಆಪ್ ದೇಶ್ ಕೆ ಪ್ರಸಿದ್ಧ ಇಮಾನ್ದಾರ್ ಹೈ. ತಾವು ಈ ದೇಶದ ಪ್ರಸಿದ್ಧ ಪ್ರಾಮಾಣಿಕರು. ಹಮಾರಿ ಪ್ರಾರ್ಥನಾ ಹೈ ಕಿ, ನಮ್ಮ ವಿನಂತಿ ಏನೆಂದರೆ, ಪ್ರಾರ್ಥನೆ ಏನೆಂದರೆ, ಕಿ ಏನೆಂದರೆ, ಆಪ್ ಇಸ್ ಸಮ್ಮೇಳನ ಕ ಉದ್ಘಾಟನ ಕರೆ, ತಾವು ಈ ಸಮ್ಮೇಳನವನ್ನ ಉದ್ಘಾಟನೆಯನ್ನ ಮಾಡಬೇಕು. ಯಾವ ಸಮ್ಮೇಳನ? ಇಮಾನ್ದಾರೋಂಕೆ ಸಮ್ಮೇಳನವನ್ನ. ಮುಂದುವರೆದು ಬರೀತಾರೆ ಅವರು, ಹಮ್ ಆಪ್ಕೋ ಆನೆ ಜಾನೆ ಕಾ ಪಹಲೆ ದರ್ಜೆ ಕಾ ಕಿರಾಯೆ ದೇಂಗೆ. ನಾವು ತಮಗೆ ಆನೆ ಜಾನೆ, ವಿರುದ್ಧ ಶಬ್ದಗಳು, ಜೋಡಿ ನುಡಿಗಳು. ಹೌದು, ಆನ ಬರುವುದು, ಜಾನ ಹೋಗುವುದು. ಆನೆ ಜಾನೆ ಬಂದು ಹೋಗುವ, ಪಹಲೆ ದರ್ಜೆ ಕಾ ಮೊದಲ ದರ್ಜೆಯ ಕಿರಾಯ ದೇಂಗೆ. ಕಿರಾಯ ಅಂದ್ರೆ ಶಬ್ದಶಃ ಅರ್ಥ ಬಾಡಿಗೆ ಅಂತ ಆಗುತ್ತೆ. ಆದ್ರೆ ಇಲ್ಲಿ TA ಅಂತ ಹೇಳ್ತಾರೆ ಇಂಗ್ಲಿಷ್ನಾಗೆ, ಟ್ರಾವೆಲಿಂಗ್ ಅಲಯನ್ಸ್ ಅಂತ. ಅಂದ್ರೆ ಪ್ರಯಾಣ ಭತ್ಯೆ, ಪ್ರಯಾಣಕ್ಕೆ ತಗುಲುವಂತ ವೆಚ್ಚವನ್ನ ಪ್ರಯಾಣ ಭತ್ಯೆ ಅಂತ ಕರೀತಾರೆ. ಅಂತಹ ಒಂದು ಮೊದಲ ದರ್ಜೆಯ, ಅಂದ್ರೆ ಇದು ರೈಲಿನ ಒಂದು ವ್ಯವಸ್ಥೆಯನ್ನು ತಲೆಯಲ್ಲಿ ಇಟ್ಕೊಂಡು ಬರೆದಿರುವಂತದ್ದು. ಅಲ್ಲಿ ಟ್ರೈನ್ ನಲ್ಲಿ ನಿಮ್ಗೆ ಗೊತ್ತಿದೆ, ಅಲ್ಲಿ ಏನಿದೆ ಸೆಕೆಂಡ್ ಕ್ಲಾಸ್ ಮತ್ತು ಫಸ್ಟ್ ಕ್ಲಾಸ್ ಟಿಕೆಟ್ಸ್ ಅಂತ ಬೇರೆ ಇರ್ತವೆ. ಈ ಒಂದೇ ಅವಧಿನಲ್ಲಿ ಒಂದೇ ಕಿಲೋಮೀಟರ್, ಯಾವುದೋ ಒಂದು 100 ಕಿಲೋಮೀಟರ್ನ ಪ್ರಯಾಣದಲ್ಲಿ ಸೆಕೆಂಡ್ ಕ್ಲಾಸ್ಗೂ ಆ ಫಸ್ಟ್ ಕ್ಲಾಸಿನ ಟಿಕೆಟ್ಗೂ ಬಹಳ ವ್ಯತ್ಯಾಸ ಇರುತ್ತೆ, ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಒಂದು 100 ಕಿಲೋಮೀಟರ್ ಇದಕ್ಕೊಂದು 100, 200 ರೂಪಾಯಿ, 150 ರೂಪಾಯಿ ಸೆಕೆಂಡ್ ಕ್ಲಾಸ್ಗಿದ್ರೆ, ಕಾಮನ್ ಬೋಗಿನಲ್ಲಿದ್ರೆ. ಇದರಲ್ಲಾದ್ರೆ 1000, 1500 ತನಕನೂ ಕೂಡ ರೇಟು ಜಾಸ್ತಿ ಇರ್ತದೆ. ಹಂಗೆ ಇವ್ರು ಹೇಳ್ತಾರೆ, ನಾವು ಫಸ್ಟ್ ಕ್ಲಾಸ್ ಟಿಕೆಟ್ ಅನ್ನ ಕೊಡ್ತೇವೆ. ಅಷ್ಟೇ ಅಲ್ಲ, ತಥಾ ಹಾಗೂ ಆವಾಸ್, ಉಳ್ಕೊಳ್ಳಿಕ್ಕೆ ವಸತಿ, ಭೋಜನ್ ಊಟ, ನೋಡಿ ಅಲ್ಲಿ ಊಟ ಇದೆ, ಒಳ್ಳೆ ಊಟದ ಎಲ್ಲ ಇದೆ ನೋಡಿ ಅಲ್ಲಿ ಅಷ್ಟು ಪೂರ್ತಿ, ಆದಿಕಿ ಮುಂತಾದವುಗಳ ಉತ್ತಮ ವ್ಯವಸ್ಥಾ ಕರೆಂಗೆ, ಉತ್ತಮವಾದ ವ್ಯವಸ್ಥೆಯನ್ನ ಮಾಡ್ತೀವಿ. ಆಕೆ ಆಗಮನಸೆ, ಅಷ್ಟೇ ಅಲ್ಲ ತಮ್ಮ ಆಗಮನದಿಂದ ಈಮಾನ್ದಾರು ಪ್ರಾಮಾಣಿಕರು ಮತ್ತು ಉದೀಯಮಾನ್ ಇಮಾನ್ದಾರು. ಉದೀಯಮಾನ್ ಅಂದ್ರೆ ಈಗಷ್ಟೇ ಬೆಳೆಯುತ್ತಿರುವ, ಈಗಷ್ಟೇ ಬೆಳಕಿಗೆ ಬರುತ್ತಿರುವಂತಹ ಪ್ರಾಮಾಣಿಕರಿಗೆ ಬಡೀ ಪ್ರೇರಣಾ ಮಿಲೇಗಿ, ಬಹಳ ಪ್ರೇರಣೆ ದೊರೆಯುತ್ತದೆ ತಾವು ಬರೋದ್ರಿಂದ. ತಮ್ಮಂತ ಜಗತ್ ಪ್ರಸಿದ್ಧ ಪ್ರಾಮಾಣಿಕರು ನಮ್ಮ ಸಮ್ಮೇಳನಕ್ಕೆ ಬಂದು ಉದ್ಘಾಟನೆ ಮಾಡೋದ್ರಿಂದ ಪ್ರಾಮಾಣಿಕರಿಗೆ ಅಷ್ಟೇ ಅಲ್ಲ, ಉದೀಮಾನ್ ಈಗ ಬೆಳೀತಾ ಇರುವಂತಹ ಮಕ್ಕಳಿಗೂ ಕೂಡ ಬಹಳ ಒಂದು ಪ್ರೋತ್ಸಾಹ ದೊರೆತಂಗಾಗುತ್ತೆ ಅಂತ ಪತ್ರ ಬರೆದ್ರು. ಮೈ ಗಯ, ನಾನು ಹೋದೆ. ಲೇಕಿನ್ ಹಲ್ಫಿಯಾ ಕಾತಾ ಹೂಂ,
ಆದ್ರೆ ನಾನು ಹರೀಫಿಯಾ ಅಂದ್ರೆ ಪ್ರಾಮಾಣಿಕವಾಗಿ ನಿಜ ಹೇಳ್ತೇನೆ ಕಿ ಏನಪ್ಪಾ ಅಂದ್ರೆ ಈಮಾನ್ದಾರಿ ಕೀಲಿಯ ನಹಿ ಗಯ. ನಾನು ಪ್ರಾಮಾಣಿಕತೆಗಾಗಿ ಹೋಗ್ಲಿಲ್ಲ, ನಾನು ಪ್ರಾಮಾಣಿಕ ಅಂತ ಅಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು, ಅಥವಾ ಅದನ್ನು ತೋರಿಸ್ಲಿಕ್ಕಂದ್ರೆ ಹೋಗ್ಲಿಲ್ಲ. ಯಾಕೆ ಹೋದೆ ಮತ್ತೆ ಅಂತಂದ್ರೆ ಈಮಾನ್ ಸೆ ಮುಜೆ ಕುಚ್ ಲೇನಾ ದೇನಾ ನಹಿ ಹೈ. ಪ್ರಾಮಾಣಿಕತೆ ಜೊತೆಗೆ ಮುಜೆ ಕುಚ್ ಲೇನಾ ದೇನಾ, ತೆಗೆದುಕೊಳ್ಳೋದು ಕೊಡೋದು ಏನೇನಿಲ್ಲ, ಕೊಡುಕೊಳ್ಳುವಿಕೆ. ಲೇನಾ ದೇನಾ, ಲೇನಾ ಅಂದ್ರೆ ತಗೊಳ್ಳೋದು, ದೇನಾ ಅಂದ್ರೆ ನೀಡೋದು, ಕೊಡುಕೊಳ್ಳುವಿಕೆ ನನಗೆ ಏನೂ ಇಲ್ಲ. ಆ ಪ್ರಾಮಾಣಿಕತೆಗೂ ನನಗೂ ಏನೇನು ಸಂಬಂಧ ಇಲ್ಲ. ಆದ್ರೆ ಓದೆ. ಯಾಕೆ ಓದೆ ಅಂತ ಮುಂದುವರೆದು ಹೇಳ್ತಾರೆ ನೋಡಲ್ಲವರು. ಒಂದ್ ನಿಮಿಷ. ಮೈ ಯಹ ಹಿಸಾಬ್ ಲಗಾಕರ್ ಗಯಾ, ನಾನು ಈ ಒಂದು ಹಿಸಾಬ್ ಅಂದ್ರೆ ಲೆಕ್ಕಾಚಾರ, ಲೆಕ್ಕಾಚಾರವನ್ನು ಲಗಾಕರ್ ಹಾಕಿಕೊಂಡು ಗಯಾ ಹೋದೆ. ಕಿ ಏನಪ್ಪಾ ಅಂದ್ರೆ ದೂಸರೇ ದರ್ಜೆ ಮೇ ಜಾऊंगा, ಎರಡನೇ ದರ್ಜೆಯಲ್ಲಿ ಹೋಗುವೆನು. ಅವ್ರ ಪಹಲೆ ಕಾ ಕಿರಾಯ ಲೂಂಗಾ, ಮತ್ತು ಮೊದಲನೇ ದರ್ಜೆಯ ಬಾಡಿಗೆಯನ್ನ, ಟಿಕೆಟಿನ ದರವನ್ನ ತೆಗೆದುಕೊಳ್ಳುವೆ. ಈ ತರಹ ಈ ರೀತಿಯಾಗಿ 150 ರೂಪಾಯಿ ಬಚೆಂಗೆ, 150 ರೂಪಾಯಿ ಉಳಿತಾಯ ಆಗ್ತವೆ. ಲೆಕ್ಕ ಗೊತ್ತಿತ್ತು ಇವರಿಗೆ ಅದರ ನಡುವಿನ ಅಂತರ. ಹಾಗಾಗಿ ಹೆಂಗೋ ಅವ್ರು ಬರ್ದಿದ್ದಾರೆ, ನಾವು ಫಸ್ಟ್ ಕ್ಲಾಸ್ ಟಿಕೆಟಿನ ದುಡ್ಡು ಕೊಡ್ತೀವಿ ಅಂತ. ಹಾಗಾಗಿ ಇಲ್ಲಿ ನನಗೆ ಅನುಕೂಲ ಆಗುತ್ತೆ ಅಂತ ಲೆಕ್ಕಾಚಾರ ಮಾಡ್ಕೊಂಡು ಏನ್ ಮಾಡ್ತಾರೆ, ಸೆಕೆಂಡ್ ಕ್ಲಾಸ್ನಾಗ ಹೋಗೋದು, ಫಸ್ಟ್ ಕ್ಲಾಸ್ ದುಡ್ಡು ಇಸ್ಕೊಳ್ಳೋದು ಅಂತ ಎಷ್ಟು ಮಾಡಿದ್ರು. ಯಾ ಬೇಯಿಮಾನಿ ಕಾಲಾಯಿಗೆ, ಇದನ್ನ ಅಪ್ರಾಮಾಣಿಕತೆ ಅಂತ ಕರೀತಾರೆ. ಯಾವ್ದನ್ನ? ಇದನ್ನ. ಇವ್ರು ಹೋಗೋದು ಇಲ್ಲಿಗೆ ಪ್ರಾಮಾಣಿಕರ ಸಮ್ಮೇಳನದ ಉದ್ಘಾಟನೆಗೆ, ಇವರೇ ಮುಖ್ಯಸ್ಥರು. ಪರ್ ಉನ್ ಲೋಗೋನೆ ಮುಜೆ, ಆದ್ರೆ ಆ ಜನ ನನ್ನನ್ನ ರಾಷ್ಟ್ರೀಯ ಸ್ತರಕ ಈಮಾನ್ದಾರ್ ಮಾನ ಹಿ ಕ್ಯೋ, ರಾಷ್ಟ್ರ ಮಟ್ಟದ ಪ್ರಾಮಾಣಿಕ ಅಂತ ಒಪ್ಕೊಂಡಿದ್ದಾದ್ರು ಏಕೆ ಗೊತ್ತಿಲ್ಲ. ಅವರು ಇವರಂಗೆ ಕಳ್ಳರಿರ್ಬೇಕು ಕಾಣಿಸ್ತದೆ. ಕಳ್ಳರು ಬೇಗ ಗುರುಸ್ತಾರೆ ಅನ್ನಾಗೆ ಇವ್ರನ್ನ ಗುರುಸಿರಂಗ್ ಕಾಣಿಸ್ತದೆ. ಅಲ್ಲೂ ವ್ಯಂಗ್ಯ ರಚನೆ ಅದು. ಅಂದ್ರೆ ನನ್ನನ್ನೊಬ್ಬ ಪ್ರಾಮಾಣಿಕ ಅಂತ ಅವರು ನಿರ್ಧಾರ ಮಾಡಿರ್ಬೇಕಾದ್ರೆ ಅವ್ರು ಎಷ್ಟರ ಮಟ್ಟಿಗೆ ಅಪ್ರಾಮಾಣಿಕರು ಇರಬೇಕು ಅನ್ನೋದನ್ನ ಲೇಖಕರು ತಮ್ಮ ಮೇಲೆ ತಾವೇ ಹಾಕೊಂಡು ಇದನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ನೋಡಿ, 150 ರೂಪಾಯಿ ಉಳಿತತೆ ಅನ್ನೋದಕ್ಕೆ ಒಂದು ಚಿತ್ರ ಇದೆ. ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ ಹುವಾ. ಹೋದ್ರು ಇವರು ಸ್ಟೇಷನ್, ರೈಲ್ವೆ ಸ್ಟೇಷನ್, ಆ ಚಿತ್ರ ಇದೆ ನೋಡಿ ಇಲ್ಲಿ. ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದಾಕ್ಷಣಕ್ಕೆ ಮೇರಾ ಖೂಬ್ ಅಂದ್ರೆ ಅದ್ದೂರಿಯಾದ ಸ್ವಾಗತ ಆಯ್ತು. ನೋಡಿ ಅಲ್ಲಿ ಅಷ್ಟು ಜನ ಬಂದರೆ, ಆ ಸ್ವಾಗತ ಕಮಿಟಿ ಎಲ್ಲ ಮಹಿಳೆಯರು, ಪುರುಷರು ಅವರೆಲ್ಲ ಬಂದಿದ್ದಾರೆ. ಲಘುಬಗ್ 10 ಬಡಿ ಫೂಲ್ ಮಾಲಾಯೆ ಪಾನಾಯಿ ಗೈ. ಸರಿಸುಮಾರು, ಲಘುಬಗ್ ಅಂದ್ರೆ ಸರಿಸುಮಾರು, 10 ಬಡಿ ಫೂಲ್ ಮಾಲಾಯೆ, ದೊಡ್ಡ ಹೂವಿನ ಆಹಾರಗಳನ್ನ, ಮಾಲೆಗಳನ್ನ ಪಹನಾಯಿ ಗೈ ಹಾಕಲಾಯಿತು. ಬಂದ ತಕ್ಷಣಕ್ಕೆ ನಿಂಬೆಹಣ್ಣು ಕೊಡೋದು ಇದನ್ನೆಲ್ಲ ಮಾಡ್ತಾರೆ. ನೋಡಿರ್ಬೇಕು ನೀವು, ಸ್ವಾಗತ ಮಾಡ್ಬೇಕಾದ್ರೆ ಹಾರ ಹಾಕಿ ಸ್ವಾಗತ ಮಾಡ್ಕೊಂಡ್ರು. ಪಹನಾಯಿ ಗೈ. ಸೋಚಾ, ನಾನು ಹಂಗೆ ಯೋಚನೆ ಮಾಡಿದೆ. ಆಸ್ಪಾಸ್ ಕೊಯ್ ಮಾಲಿ ಹೋತ, ಅಕ್ಕಪಕ್ಕ ಯಾರಾದ್ರೂ ಮಾಲಿ ಅಂದ್ರೆ ಯಾರು ಹೂವನ್ನ ಮಾರಾಟ ಮಾಡುವಂತವನ್ನ ಯಾರಾದ್ರೂ ಇದ್ರೆ ಫೂಲ್ ಮಾಲಾಯ ಬಿ ಬೇಚಲೇತ, ಆ ಹೂವಿನ ಮಾಲೆಗಳನ್ನು ಕೂಡ ಮಾರಾಟ ಮಾಡಿಬಿಡ್ತಿದ್ದೆ. ಅವ್ರು ಯಾರಿಗೂ ಗೊತ್ತಾಗದಂಗಿದ್ರೆ ನಮ್ಮ ಪಿಯನೇ ಬಂದ ನೀವು ಅಂತೇಳಿ ಹೂವಿನ ಮಾಲಲ್ಲಿ ಇಟ್ಕೊಳ್ಳಪ್ಪ ಅಂತ ಅವ್ನ ಕಡೆ ಕೊಟ್ಟು ಆಮೇಲೆ ನನ್ನ ಹತ್ರ ದುಡ್ಡು ಕೂಡ ಇಸ್ಕೊಳ್ತಿದ್ದೆ ಅಂತ ಒಳಗೆ ಒಂದು ಆಲೋಚನೆ ಮಾಡೋದನ್ನ ಅವರು ಪ್ರಕಟಪಡಿಸಿದ್ದಾರೆ. ಹೀಗೆ ಅದ್ದೂರಿಯಾದ ಸ್ವಾಗತ ಆಗುತ್ತೆ. ಮುಜೆ ಹೋಟೆಲ್ ಕೆ ಏಕ್ ಬಡೇ ಕಮರೆ ಮೇ ಠಹರಾಯ ಗಯಾ. ನನ್ನನ್ನು ಹೋಟೆಲಿನ ಒಂದು ದೊಡ್ಡ ಕೊಠಡಿಯಲ್ಲಿ, ನೋಡಿ ಅಲ್ಲಿ ಒಂದು ಕೊಠಡಿ ಇದೆ, ಬಹಳ ವಿಶಾಲವಾದ ಕೊಠಡಿ ಅದು, ಆಧುನಿಕವಾದ ಕೊಠಡಿ ಅದು. ಠಹರಾಯ ಗಯಾ, ತಂಗಿಸಲಾಯಿತು, ಉಳಿಸಲಾಯಿತು, ಅಥವಾ ಹಾಲ್ಟಿಂಗಿಗೆ ವ್ಯವಸ್ಥೆಯನ್ನ ಮಾಡಲಾಯಿತು. ಮೇರೆ ಕಮರೆಗೆ ಬಾಯೆ ಅವ್ರ ಸಾಮ್ನೆ 2 ಹಾಲ್ತೆ. ಮೇರೆ ಕಮರೆಗೆ, ನನ್ನ ಕೊಠಡಿಯ ಎಡಭಾಗಕ್ಕೆ ಮತ್ತು ಮುಂದೆ 2 ಹಾಲ್ತೆ, 2 ಹಾಲ್ಗಳಿದ್ದು. ಜಿನ್ಮೆ ಲಘುಬಗು 30-35 ಪ್ರತಿನಿಧಿ ಠಹರೇತೆ. ಅವುಗಳಲ್ಲಿ ಸರಿಸುಮಾರು 30-35 ಪ್ರತಿನಿಧಿಗಳು ಉಳ್ಕೊಂಡಿದ್ರು, ಅಲ್ಲಿ ತಂಗಿದ್ರು ಅಂತ. ಅಂದ್ರೆ ಇಡೀ ಹೋಟೆಲ್ನೇ ಒಂದು ಬುಕ್ ಮಾಡ್ಕೊಂಡ್ರಂಗೆ ಕಾಣ್ತಾರೆ ಅವ್ರು ಸಮ್ಮೇಳನ ಮಾಡುವಂಥವ್ರು. ಎಲ್ಲರಿಗೂ ಒಂದೇ ಕಡೆಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವ್ರಿಗೊಂದು ದೊಡ್ಡ ರೂಮನ್ನು ಕೊಟ್ಟಿದ್ರು. ಇವರ ಎದುರಿಗೆ ಮತ್ತು ಅಕ್ಕಪಕ್ಕದಾಗಿರುವಂಥ ರೂಮ್ಗಳಲ್ಲೂ ಕೂಡ ಅನೇಕ ಜನ ಪ್ರತಿನಿಧಿಗಳು ಬಂದಿದ್ರು, ಆ ಸಮ್ಮೇಳನಕ್ಕೆ ಬರುವಂತ ಪ್ರತಿನಿಧಿಗಳು ಬಂದಿದ್ರು ಅಂತ. ಮೇರೆ 2 ಈಮಾನ್ದಾರ್ ಸಾಥಿ ಬಿ ಮೇರೆ ಹಿ ಕಮರೆ ಮೇ ಆ ಗಯೆ. ನನ್ನ 2 ಈಮಾನ್ದಾರ್ ಸಾಥಿ, 2 ಪ್ರಾಮಾಣಿಕ ಗೆಳೆಯರು, ಅಂದ್ರೆ ಅದರಲ್ಲೇ ಸ್ವಲ್ಪ ವಯಸ್ಸಾಗಿರೋರು, ಇವರ ವಯಸ್ಸಿಗೆ ಅನುಗುಣವಾಗಿರುವಂತಹ ಡೆಲಿಗೇಟ್ಸ್ ಇದ್ರು ಅವರು ಕೂಡ ಮೇರೆ ಹಿ ಕಮರೆ ಮೇ ಆ ಗಯೆ, ನನ್ನ ಕೊಠಡಿಗೆ ಬಂದ್ಬಿಟ್ರು ಅವರು ಕೂಡ.
मैंने सोचा, ನಾನು ಯೋಚಿಸಿದೆ, ತಾಲ ಲಗಾಯ ಜಾಯೇಗಾ. ತಾಲ ಅಂದ್ರೆ ಬೀಗ, ಬೀಗ ಹಾಕಿದರೆ ತೋ ಆಗ ಇನ್ಹೆ ತಕ್ಲೀಫ್ ಹೋಗಿ, ಇವರಿಗೆ ತೊಂದರೆಯಾಗುವುದು. ತಕ್ಲೀಫ್ ತೊಂದರೆ ಆಗುವುದು. मैंने ताला नहीं लगाया, ನಾನು ಬೀಗವನ್ನ ಹಾಕಲಿಲ್ಲ. ಉದ್ಘಾಟನ್ ಶಾನ್ದಾರ್ ಹುವಾ. ಉದ್ಘಾಟನೆ ಬಹಳ ಶಾನ್ದಾರ್, ಆಡಂಬರವಾಗಿ, ಬಹಳ ಅಚ್ಚುಕಟ್ಟಾಗಿ ಶಾನ್ದಾರ್ ಹುವಾ. मैंने लगभग 1 घंटे तक ಭಾಷಣ ದಿಯಾ. ನಾನು ಸರಿ ಸುಮಾರು 1 ಗಂಟೆಯವರೆಗೆ ಭಾಷಣ ನೀಡಿದೆ. ಅಂದ್ರೆ ಉದ್ಘಾಟಕರು ಇವರೇ, ಉದ್ಘಾಟಕರ ನುಡಿಯನ್ನು ಆಡಬೇಕು, ಹಾಗಾಗಿ ಪ್ರಾಮಾಣಿಕತೆ ಬಗ್ಗೆ ಮಾತಾಡಬೇಕು. ಹಾಗಾಗಿ ಪ್ರಾಮಾಣಿಕತೆ ಬಗ್ಗೆ ಗಂಟೆಗಟ್ಟಲೆ ಇವರು ಭಾಷಣವನ್ನ ನೀಡಿದ್ರು ಲೇಖಕರು. ನೋಡಿ ಅಲ್ಲಿ ಉದ್ಘಾಟನೆ, ಒಂದು ಚಿತ್ರ ದೀಪ ಬೆಳಗಿಸೋದು, ಉದ್ಘಾಟನೆಯನ್ನು ಮಾಡಿ ಅವರು 1 ಗಂಟೆ ಭಾಷಣ ಮಾಡ್ತಾರೆ. ಕೊನೆಗೆ ಲೋಗ್ ಜಾ ಚುಕೇತೆ, ಉದ್ಘಾಟನೆ ಎಲ್ಲ ಮುಗೀತು, ಜನ ಎಲ್ಲ ಹೋಗಿದ್ರು. ಜಾ ಚುಕೇತೆ ಹೋಗಿದ್ರು. ಮೈಥಾ ಮುಖ್ಯ ಅತಿಥಿ, ನಾನಾದ್ರೂ ಮುಖ್ಯ ಅತಿಥಿ, ನಾನು ಹೆಂಗ ಹೋಗಕ್ಕಾಗುತ್ತೆ ಎಲ್ಲರಿಗಿಂತ ಮೊದಲು. ಮುಜಿಸೆ ಲೋಗ್ ಬಾತೆ ಕರ್ ರಹೆ ಥೆ, ಜನ ನನ್ನೊಟ್ಟಿಗೆ ಬಾತೆ ಕರ್ ರಹೆ ಥೆ, ಮಾತಾಡ್ತಾ ಇದ್ರು. ಸಾಮಾನ್ಯವಾಗಿ ಯಾವ್ದಾದ್ರು ಇಂಥ ಸಭೆ ಸಮಾರಂಭದಲ್ಲಿ ಪ್ರಸಿದ್ಧ ವ್ಯಕ್ತಿಗಳು ಬಂದಾಗ ಜನ ಹೋದ್ಮೇಲೂ ಅವರ ಖಾಸ ಅಭಿಮಾನಿಗಳು ಕಾರ್ ನಿಂತ್ಕೊಂಡು ಅವ್ರನ್ನ ಭೇಟಿ ಮಾಡ್ತಾರೆ. ಆಟೋಗ್ರಾಫಿ ತೆಗೆಸ್ಕೊಳ್ಳೋದು, ಇತ್ತೀಚೆಗೆ ಸೆಲ್ಫಿ ತೆಗೆಸ್ಕೊಳ್ಳೋದು, ಅಥವಾ ಅವರ ಕುಶಲಕ್ಷೇಮವನ್ನು ವಿಚಾರ ಮಾಡ್ಕೊಳ್ಳೋದು, ಇನ್ನು ಬೇರೆ ಬೇರೆ ಕಾರಣಕ್ಕಾಗಿ ಕಾಯ್ತಿರ್ತಾರೆ. ಹಂಗೆ ಎಲ್ಲರೂ ಹೋದ್ರು ಕೂಡ ಕೆಲವು ಜನ ಇವ್ರ ಜೊತೆಗೆ ಬಾತೆ ಕರ್ ರಹೆ, ಮಾತಾಡ್ತಾ ಇದ್ರು. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಸರ್, ವಾ ಸರ್, ಬಹಳ ಅದ್ಭುತ ಸರ್, ಇತ್ತೀಚೆಗೆ ಬಹಳ ಅವಶ್ಯಕತೆ ಇದೆ, ಏನ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳೋರಂಗೆ ಕಾಣ್ತಾರೆ. ಮೈ ಚಲನೆ ಲಗ, ಅವ್ರ ಜೊತೆಗೂ ಮಾತು ಮುಗಿಸಿದ ಮೇಲೆ ನಾನು ಹೊರಡಲು ಅನುವಾದೆ. ಚಲನೆ ಲಗ ತೋ ಚಪ್ಪಲೆ ಪಹನೆ ಗಯ. ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಚಪ್ಪಲೆ ಹಾಕೋಬೇಕಲ್ಲ, ಚಪ್ಪಲೆ ಪಹನನ ತೊಟ್ಟುಕೊಳ್ಳೋದು, ಹಾಕೊಳ್ಳಕ್ಕೆ ಗಯ ಹೋದೆ. ಅಂದ್ರೆ ಅಲ್ಲಿ ಒಂದ್ ಕಡೆ ಮೂಲೆ ಚಪ್ಪಲೆ ಬಿಟ್ಟು ವೇದಿಕೆ ಮೇಲೆ ಹೋಗಿದ್ರಿ ಇವರು. ದೇಖಾ ನೋಡ್ತಾರೆ, ಮೇರಿ ಚಪ್ಪಲೆ ಗಾಯಬ್ ಥಿ, ನನ್ನ ಚಪ್ಪಲಿಗಳೇ ಕಾಣೆಯಾಗಿದ್ದವು. ಗಾಯಬ್ ಕಾಣೆಯಾಗು, ಮಾಯವಾಗು ಅಂತ ಅರ್ಥ. ನೈ ಅವರು ಅಚ್ಚಿ ಚಪ್ಪಲಿ ಎತ್ತಿ ನೋಡಿ, ಎಲ್ಲ ಕಡೆ ಹೊಸ ಮತ್ತು ಒಳ್ಳೆ ಚಪ್ಪಲಿಗಳಾಗಿದ್ದು. ಉದ್ಘಾಟನೆಗೆ ಹೋಗೋದು ಅಂತ ಇವರು ಒಳ್ಳೆ ಹೊಸ ಚಪ್ಪಲಿಗಳನ್ನೇ ಆ ಕಡೆ ಬಂದಿದ್ರು. ಅಬ್ ವಹಾ ಏಕ್ ಜೋಡಿ ಫಟಿ ಪುರಾಣಿ ಚಪ್ಪಲಿ ಬಚೀತಿ. ಈಗ ಅಲ್ಲಿ ಇವ್ರು ಬಿಟ್ಟಿರೋಂಥ ಜಾಗದಲ್ಲಿ ಆ ಹೊಸ ಚಪ್ಪಲಿಗಳ ಬದಲಿಯಾಗಿ ವಹಾ ಅಲ್ಲಿ ಏಕ್ ಜೋಡಿ, ಒಂದು ಜೋಡಿ ಫಟಿ ಪುರಾಣಿ, ಹರಿದು ಹೋದ ಮತ್ತು ಹಳೆಯ, ಅವು ಆ ಕಡೆ ನೋಡ್ರಿ ಅಲ್ಲಿ ಹಳೆಯ ಚಪ್ಪಲೆ ಬಚೀತಿ. ಚಪ್ಪಲಿಗಳು ಮಾತ್ರ ಉಳ್ಕೊಂಡಿದ್ದು, ಒಂದೇ ಜೊತೆ ಉಳ್ಕೊಂಡಿರೋದು, ಎಲ್ಲ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಮನೆ ಉನೇಹಿ ಪಹನ್ಲಿಯ, ಮತ್ತಿನ್ನೇನು ನಾನು ಅವುಗಳನ್ನೇ ತೊಟ್ಕೊಂಡೆ. ಯಹ ಬಾತ್ ಫೈಲ್ ಗೈ, ಈ ವಿಷಯ ಹರಡ್ಬಿಡ್ತು, ಹಬ್ಬಿಡ್ತು. ಕಿ ಮೇರಿ ನೈ ಚಪ್ಪಲೆ ಕೊಯ್ ಪಹನ್ ಗಯಾ, ನನ್ನ ಹೊಸ ಚಪ್ಪಲಿಗಳನ್ನ ಯಾರ ಹಾಕೊಂಡೋಗ್ಬಿಟ್ಟದನಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಮುಖ್ಯ ಅತಿಥಿಗಳ ಅವ್ರ ಚಪ್ಪಲಿಗಳನ್ನೇ ಬಿಡ್ಲಿಲ್ಲ, ಎಂತ ಸಮ್ಮೇಳನ ಮಾರ್ಯ ಇದು, ಅಂತ ಸಮ್ಮೇಳನದಲ್ಲಿ ಹಿಂಗ್ ಮಾಡ್ಬೋದೆ. ಹಿಂಗೆ ಸುದ್ದಿ ಎಲ್ಲ ಕಡೆಗೂ ಹರಡ್ತು. ಏಕ್ ಈಮಾನ್ದಾರ್ ಡೆಲಿಗೇಟ್ ಮೇರೆ ಕಮರೆ ಮೇ ಆಯೆ. ಒಬ್ಬ ಪ್ರಾಮಾಣಿಕ ಡೆಲಿಗೇಟ್ ಅಂದ್ರೆ ಆ ಸಮ್ಮೇಳನಕ್ಕೆ ಬಂದಂತ ಒಬ್ಬ ರೆಪ್ರೆಸೆಂಟೇಟಿವ್, ಏನೋ ಪ್ರತಿನಿಧಿ ಇದ್ನಲ್ಲ, ಅವನು ಮೇರೆ ಕಮರೆ ಮೇ ಆಯೆ, ನನ್ನ ಕೊಠಡಿಗೆ ಬಂದ. ಕಹನೆ ಲಗೆ, ಹೇಳತೊಡಗಿದ. ಕ್ಯಾ ಆಪ್ಕಿ ಚಪ್ಪಲೆ ಕೊಯ್ ಪಹನ್ ಗಯಾ? ಏನ್ ಸರ್, ತಮ್ಮ ಚಪ್ಪಲಿಗಳನ್ನ ಯಾರೋ ಹಾಕೊಂಡೋಗ್ಬಿಟ್ರಾ ಅಂತ. ಮೈನೆ ಕಹ, ನಾನು ಹೇಳಿದೆ, ಹಾ ಹೌದಪ್ಪ, ಇತನೇ ಬಡೇ ಜಲಸೇಮೆ, ಇಷ್ಟು ದೊಡ್ಡ ಸಮ್ಮೇಳನ, ಚಪ್ಪಲುಂಕಿ ಅದಲಾ ಬದಲಾಹಿ ಹೋಗಿ ಜಾತಿ ಹೇ, ಚಪ್ಪಲಿಗಳ ಅದ್ಲಿ ಬದ್ಲಿ ಆಗೋದು ಸಹಜವೇ, ಯಾರೋ ಗೊತ್ತಿಲ್ಲದಂಗೆ ಆಕಸ್ಮಿಕವಾಗಿ ಹಾಕೊಂಡು ಹೋಗಿರ್ಬೇಕು ಬಿಡಪ್ಪ ಅಂತ ಹೇಳಿದ್ರು. ನೋಡಲ್ಲ, ಹಂಗೆ ಚಪ್ಪಲಿಗಳನ್ನ ಒಂದು ರಾಶಿಗಟ್ಟಲೆ ಬಿಟ್ಬಿಟ್ಟಿರ್ತಾರೆ. ಕಾರ್ಯಕ್ರಮಗಳು ಹಂಗೆಲ್ಲ ನಡೆದಾಗ ಒಂದ್ಸರಿ ಸಹಜವೂ ಹೌದು. ಕೆಲವರು ಗೊತ್ತಿದ್ದು ಹಾಕೊಂಡು ಹೋಗೋರು ಕೆಲವರು, ಆದ್ರೆ ಇನ್ನೊಮ್ಮೊಮ್ಮೆ ಗೊತ್ತಿಲ್ಲದೆ ಅವಸರದಲ್ಲಿ ಅಥವಾ ಗೊತ್ತಾಗದೆ ಬೇರೆಯವ್ರ ಚಪ್ಪಲಿಗಳನ್ನ ಅಥವಾ ಇದೊಂದು ಹಾಕೊಂಡು ಹೋಗುವಂತ ಉದಾಹರಣೆಗಳು ಕೂಡ ಬೇಕಾದಷ್ಟು ನಾವು ನೋಡಿರ್ಬೋದು. ಮುಂದುವರೆದು ಫಿರ್ ಮೈನೆ ಧ್ಯಾನ್ ಸೆ ದೇಖಾ, ಮತ್ತೆ ನಾನು ಗಮನ ಇಟ್ಟು ನೋಡಿದೆ. ಧ್ಯಾನ್ ಸೆ ಗಮನ ಇಟ್ಟು ನೋಡಿದೆ. ಉನ್ಕೆ ಪಾವೊಮೆ, ಅವನ ಕಾಲುಗಳಲ್ಲಿ ಮೇರಿ ಹಿ ಚಪ್ಪಲಿ ಥಿ, ನನ್ನವೇ ಚಪ್ಪಲಿ ಇದ್ದು. ಇವ್ರು ಹಾಕೊಂಬಂದಿದ್ರಲ್ಲ ಹೊಸ ಚಪ್ಪಲಿ ಕಾಣೆಯಾಗಿದ್ವಲ್ಲ, ಅವೇ ಚಪ್ಪಲಿಯನ್ನ ಅವನು ಹಾಕೊಂಡ ಅವನೇ ಇವ್ರನ್ನ ಕೇಳ್ತಾ ಇದ್ದಾನೆ. ಏನ್ ಸರ್, ನಿಮ್ಮ ಚಪ್ಪಲಿಗಳು ಕಳೆದೋಗ್ಬಿಟ್ಟುವಂತೆ ಅಂತ ಕೇಳ್ತಾ ಇದ್ದಾನೆ. ನೋಡಿ ಅಲ್ಲಿ ಅವನು ಅವೇ ಚಪ್ಪಲಿಗಳು ಇದಾವಲ್ಲಿ. ವಹ ಭೀ ಮೇರಿ ಚಪ್ಪಲೆ ದೇಖ ರಹೆ ಥೆ, ಅವನು ಕೂಡ ಇವ್ರ ಚಪ್ಪಲಿಗಳನ್ನು ನೋಡ್ತಾ ಇದ್ನಂತೆ, ಇವ್ರು ಹಾಕೊಂಡಿರೋ ಹಳೆಯ ಹರಿದು ಹೋದ ಚಪ್ಪಲಿಗಳನ್ನ. ವೇ ಬಹುತ್ ಕರ್ಕೆ ಉನ್ಕಿ ಹಿ ಥಿ,
ಬಹಳ ಅಂದ್ರೆ ಇವು ಅವನವೇ ಆಗಿರ್ಬೇಕು. ಉದ್ದೇಶಪೂರ್ವಕವಾಗಿ ಅವನು ಬಿಟ್ಟು ಅಂತ ಜನ ಇರ್ತಾರೆ, ಹಳೆಯ ವಾಕಣ್ ಬಂದು ಬಿಟ್ಟು ಹೊಸ ವಾಕಣ್ ಅಂತದನ್ನ ನಾವು ಬಹಳಷ್ಟು ಕಡೆಗೆ ನೋಡಿದೀವಿ. ಹಂಗೆ ಅದೊಂದು ಅಭ್ಯಾಸನೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರು. ಅವನವೇ ಇದ್ದಿರ್ಬೇಕು ಬಹುಶಃ. पर वह बेहिचक मुझे समझाने लगा. ಆದ್ರೆ ಅವನು ಬೇಹಿಚಕ್, ಯಾವುದೇ ಹಿಂಜರಿಕೆ ಇಲ್ಲದೆ, ನಾಚಿಕೆ ಇಲ್ಲದೆ, ಸಂಕೋಚ ಇಲ್ಲದೆ ಮುझे समझाने लगा, ನನಗೆ ತಿಳುವಳಿಕೆ ನೀಡಕ್ ಶುರು ಮಾಡಿದ ಅವನು. ಏನಪ್ಪಾ ಅಂದ್ರೆ, देखिए ಸರ್ ನೋಡಿ ಸರ್, ಚಪ್ಪಲೆ ಏಕ್ ಜಗಹ ನಹಿ ಉತಾರ್ನಿ ಚಾಹಿಯೆ. ಚಪ್ಪಲಿಗಳಿದಾವಲ್ಲ ಸರ್, ಏಕ್ ಜಗಹ, ಒಂದ್ ಕಡೆಗೆ ನಹಿ ಉತಾರ್ನಿ ಚಾಹಿಯೆ, ಬಿಡಬಾರ್ದು ಸರ್. ಚಪ್ಪಲಿಗಳನ್ನು ಒಂದ್ ಜಾಗದಲ್ಲಿ ಯಾವತ್ತೂ ಬಿಡಬಾರ್ದು ಸರ್. ಏಕ್ ಚಪ್ಪಲ್ ಯಹ ಉತಾರಿಯೆ ತೋ ದೂಸರಿ 10 ಫೀಟ್ ದೂರ. ಒಂದ್ ಚಪ್ಪಲಿನ ನಾವು ಇಲ್ಲಿ ಬಿಟ್ರೆ ಇನ್ನೊಂದನ್ನ 10 ಅಡಿ ದೂರದಾಗ ಬಿಡ್ಬೇಕು ಸಾ. ಅವ್ನು ಹುಡ್ಕೊಂಡು ಹೋಗಕ್ ಕಷ್ಟ ಆಗುತ್ತೆ ಅವನಿಗೆ. ಹಂಗ ಏನಾಗಲ್ಲ ಅವಾಗ, ಹಂಗ್ ಮಾಡ್ಬೇಕು ಸರ್. ತಬ್ ಚಪ್ಪಲೆ ಚೋರಿ ನಹಿ ಹೋತಿ. ಆಗ ನೋಡ್ರಿ ಚಪ್ಪಲಿಗಳು ಕಳ್ತನ ಆಗಲ್ಲ. ಏಕ್ ಹಿ ಜಗಹ ಜೋಡಿ ಹೋಗಿ, ಒಂದೇ ಜಾಗದಲ್ಲಿ ಜೋಡಿ ಚಪ್ಪಲಿಗಳನ್ನು ಬಿಟ್ಟಿದ್ರೆ, 2 ಚಪ್ಪಲಿಗಳನ್ನು ಬಿಟ್ಟಿದ್ರೆ, ತೋ ಕೊಯ್ ಬಿ ಪಹನ್ ಲೇಗ, ಯಾರಾದ್ರೂ ಹಾಕೊಂಡು ಹೋಗ್ಬಿಡ್ತಾರೆ ಸರ್. ಮೈನ ಐಸ ಹಿ ಕಿಯತ, ನೋಡ್ರಿ ನಾನು ಹಂಗೆ ಮಾಡಿದ್ದೆ ಅಂತ ಚಪ್ಪಲಿ ತೋರಿಸ್ತದೆ. ನಾನು ಅವ್ ಯಾರೋ ಚಪ್ಪಲಿ ಅವು ನೋಡಿ. ಮೈ ದೇಖ್ ರಹಾ ತಾ ಕಿ ವಹ ಮೇರಿ ಹಿ ಚಪ್ಪಲೆ ಪಾನೆ ಹೈ ಅವ್ರು ಮುझे ಸಮझा ರಹೆ ಹೈ. ನಾನ್ ನೋಡ್ತಾ ಇದ್ದೀನಿ, ಅವನು ನನ್ನವೇ ಚಪ್ಪಲಿ ಹಾಕೊಂಡು ನನಗೇ ಬುದ್ಧಿವಾದ ಹೇಳ್ತಾ ಇದ್ದಾನೆ. ಅವನು ಹಿಂಗ್ ಮಾಡ್ಬೇಕು, ಒಂದೇ ಕಡೆ ಬಿಡಬಾರ್ದು, ಒಂದ್ ಚಪ್ಪಲಿ ಇಲ್ಲಿ ಬಿಟ್ಟು ಇನ್ನೊಂದ್ ಚಪ್ಪಲಿ 10 ಅಡಿ ದೂರದಾಗ ಬಿಡಬೇಕು ಅಂತ ಹೇಳ್ತಾ ಇದ್ದಾನೆ. ಮೈನೆ ಕಹ, ನಾನು ಹೇಳಿದೆ, ಅದ್ ನನ್ನ ಒಂದು ಹೇಳಂಗಿಲ್ಲಲ್ಲ ಇವರು ಮುಖ್ಯ ಅತಿಥಿಗಳು ಬೇರೆ. ಕೋಯಿ ಬಾತ್ ನಹಿ, ಪರವಾಗಿಲ್ಲ, ಸುಬಹ ದೂಸರಿ ಖರೀದ್ ಲೂಂಗಾ, ಬೆಳಿಗ್ಗೆ ಇನ್ನೊಂದ್ ಜೊತೆ ಕೊಂಡ್ಕೊಂಡ್ರಾಯ್ತು. ಆಪ್ಕಿ ಚಪ್ಪಲೆ ನಹಿ ಗಯಿ ಯಹ ಗನೀಮತ್ ಹೈ. ನಿಮ್ಮ ಚಪ್ಪಲಿಗಳು ಹೋಗ್ಲಿಲ್ವಲ್ಲ, ಇದು ಬಹಳ ಸಂತೋಷದ ವಿಷಯ. ನೋಡಿ ನಾನ್ ಕಳ್ಕೊಂಡ್ಬಿಟ್ಟೆ, ನೋಡಿ ನೀವು ಹೆಂಗೋ ನೀವು ಐಡಿಯಾ ಮಾಡಿದ್ರಿಂದ ನಿಮ್ ಚಪ್ಪಲಿಗಳು ಉಳ್ಕೊಂಡಿದ್ದಾವೆ, ವೆರಿ ಗುಡ್ ಅಂತ ಲೇಖಕರು ಹೇಳಿದ್ರು. ಫಿರ್ ಮೈನೆ ದೇಖಾ, ನಂತರ ನಾನು ನೋಡಿದೆ, ಕಿ ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ. ಒಂದು ಬಿಸ್ತರ್, ಹಾಸಿಗೆಯ ಚಾದರ್, ಹೊದಿಕೆ ಇಲ್ವೇ ಇಲ್ಲ, ಮಾಯ ಆಗಿದೆ. ಹೋಟೆಲ್ ಬಂದು ನೋಡ್ತಾರೆ, ಬೆಳಿಗ್ಗೆ ಇತ್ತು ಅದು ಬೆಡ್ಶೀಟ್, ಅಲ್ಲಿದೆ ನೋಡ್ರಿ ಬೆಡ್ಶೀಟ್ ಒಂದು ಸುತ್ತಿರುವಂತದ್ದು, ಆ ಹೋಟೆಲ್ ಬೆಡ್ಶೀಟ್ ಇತ್ತು, ಆದ್ರೆ ಇಲ್ವೇ ಇಲ್ಲ. ಮನೆ ಆಯೋಜನಕರ್ತ ಒಂದ್ಸೆ ಕಹ, ನಾನು ಅವಾಗ ಆ ಕಾರ್ಯಕರ್ತರು ಇರ್ತಾರಲ್ಲ, ಇವ್ರಿಗೆಲ್ಲ ಹಂಚಾಕಿರ್ತಾರೆ, ಅವ್ರು ನೋಡ್ಕೊಳ್ಳಕ್ಕೆ ಇವ್ರು ನೋಡ್ಕೊಳ್ಳಕ್ಕೆ, ಆಯಾ ಕೆಲಸಕ್ಕೆ ಸ್ಟೇಜಿಗೆ ಒಬ್ರು, ಆಮೇಲೆ ಕಾರ್ಯಕ್ರಮ ನಿರ್ವಹಿಸರು, ಆಮೇಲೆ ಒಬ್ಬೊಬ್ರು ಅತಿಥಿಗಳು ನೋಡ್ಕೊಳ್ಳಕ್ಕೆ, ಅವ್ರ ಊಟದ ವ್ಯವಸ್ಥೆಗೆ, ವಸತಿ ವ್ಯವಸ್ಥೆಗೆ, ಅವ್ರು ಬಂದು ಹೋಗೋ ವ್ಯವಸ್ಥೆಗೆ, ಈ ತರದೆಲ್ಲ ಒಂದು ಕಾರ್ಯಕ್ರಮ ಅಂದ್ರೆ ಎಲ್ಲವನ್ನು ಕೂಡ ಹಂಚಿ ಹಾಕಲಾಗಿರುತ್ತೆ ಕೆಲಸ ಕಾರ್ಯಗಳನ್ನ. ಹಂಗೆ ಯಾರು ಅಲ್ಲಿ ಕಾರ್ಯಕರ್ತರಿದ್ರೋ, ಆಯೋಜನಾಕರ್ತರಿದ್ರೋ ಅವ್ರ ಹತ್ರ ಇವ್ರು ಹೇಳ್ತಾರೆ. तो उन्होंने जवाब दिया, ಆಗ ಅವರು ಉತ್ತರ ಕೊಡ್ತಾರೆ. ಹೋಟೆಲ್ ವಾಲೇನೆ ಧುಲಾನೆ ಕೋ ಭೇಜ್ ದಿ ಹೋಗಿ. ಹೋಟೆಲ್ನವರು ಧುಲಾನೆ ತೊಳೆಯಲು, ಧೋನಾ ಧುಲಾನ ಧುಲ್ವಾನ, ಧೋ ಧಾತು, ಧೋನಾ ಕ್ರಿಯಾ ಶಬ್ದ, ಧುಲಾನ ಪ್ರಥಮ ಪ್ರಣಾರ್ಥಕ ರೂಪ, ಧುಲ್ವಾನ ದ್ವಿತೀಯ ಪ್ರಣಾರ್ಥಕ ರೂಪ. ಧುಲ್ವಾನೆ ಕೆ ಲಿಯೆ ಲೇ ಗಯಾ ಹೋಗಿ, ತಗೊಂಡು ಹೋಗಿರ್ಬೇಕು ಸರ್. ಬೇಜ್ ದಿ ಕಳಿಸಿರ್ಬಹುದು, ದೂಸರಿ ಆ ಜಾಯಿಗಿ, ಇನ್ನೊಂದು ಬರುತ್ತೆ ಬಿಡಿ ಸರ್. ಇದೆಲ್ಲ ಬಹಳ ಒಳ್ಳೆ ಹೋಟೆಲ್ ಸರ್ ಇದು, ಹಂಗೆಲ್ಲ ಒಂದಿನ ಮಲಗಿದ ಇನ್ನೊಂದಿನ ಹಾಕೋದಿಲ್ಲ, ಬೆಳಿಗ್ಗೆ ತಗೊಂಡು ಚೇಂಜ್ ಮಾಡ್ಬಿಡ್ತಾರೆ. ಇದು ಬಹಳ ಏನದು 4 ಸ್ಟಾರ್ 5 ಸ್ಟಾರ್ ಹೋಟ್ಲ್ ಇದೆಯಲ್ಲ, ಹಂಗೆ ಸರ್ ಅಂತಂದ್ರು. ಪರ್ ದೂಸರಿ ಆಯಿ ನಹಿ, ಇವ್ರು ಇರ್ಬೇಕನ್ನ ಬಿಡೋ ಅಂದ್ಕೊಂಡ್ರು, ಆದ್ರೆ ಇನ್ನೊಂದು ಬರ್ಲೇ ಇಲ್ಲ. ದೂಸರೇ ದಿನ ಗೋಷ್ಠಿಯ ಶುರು ಹೋಗಿ, ಮರುದಿನ ಗೋಷ್ಠಿಯ ಸಮ್ಮೇಳನ ಅಂದ್ರೆ ಸಾಮಾನ್ಯವಾಗಿ 3-4 ದಿವಸದ ಇರುತ್ತೆ. ಒಂದು ಕಾರ್ಯಕ್ರಮಗಳ ಗುಚ್ಛ, ಅದು ಕಾರ್ಯಕ್ರಮಗಳ ಸಮೂಹ, ಅದು ಸಭೆ ಬೇರೆ, ಸಮ್ಮೇಳನಗಳು ಬೇರೆ. ಸಮ್ಮೇಳನ ಅಂದ್ರೆ 3-4 ದಿನಗಳ ಬೇರೆ ಬೇರೆ ಟಾಪಿಕ್ಗಳನ್ನು ಕುರಿತಂತ ಗೋಷ್ಠಿಗಳು, ಸಂವಾದಗಳು ಅವೆಲ್ಲ ನಡೀತಿರ್ತವೆ. ಹಂಗೆ ದೂಸರೇ ದಿನ ಮರುದಿನ ಗೋಷ್ಠಿಯ ಶುರು ಹೋನೆ ಲಗಿ. ಗೋಷ್ಠಿಯ ಅಂದ್ರೆ ಚಿಂತನ ಮಂಥನ ಮಾಡುವಂತ ಒಂದು ಜಾಗ ಅಥವಾ ಬೈಠಕ್ ಅಂತ ಕರೀತಾರೆ. ಗೋಷ್ಠಿ ಕನ್ನಡದಲ್ಲೂ ಕೂಡ ಗೋಷ್ಠಿಗಳು ಅಂತಾನೆ ಕರೀತಾರೆ. ಗೋಷ್ಠಿ ಶುರು ಹೋಗೈ, ಶುರು ಆದವು. ರಾತ್ ಕೋ ಗೋಷ್ಠಿ ಒಂದ್ಸೆ ಲೌಟ, ಸಂಜೆ ತನಕ ಮುಗಿದ್ಮೇಲೆ, ರಾತ್ರಿ ಆದ್ಮೇಲೆ ಗೋಷ್ಠಿಯಿಂದ ನಾನು ಹಿಂದಿರುಗಿ ಬಂದೆ. ಲೌಟ ಹಿಂದಿರುಗಿದೆ. ದೇಖಾ ಕಿ 2 और ಚಾದರೆ ಗಾಯಬ್ ಹೈ. ನೋಡಿದ್ರೆ 2 ಚಾದರೆ ಹೊದಿಕೆಗಳು ಕೂಡ ಕಾಣೆ ಆಗ್ಬಿಟ್ಟದ. ಮಧ್ಯ 3 ಇದ್ವು, ಅವ್ರ ಜೊತೆಗೆ 2 ಇದ್ರಲ್ಲ ಡೆಲಿಗೇಟ್ಸ್, ಒಟ್ಟು 3 ಮಂಚ ಇದ್ವು. ಇವ್ರದ್ದು ಕಾಣೆ ಆಗಿತ್ತು ಬೆಳಗಿನ ರಾತ್ರಿನೇ. ಈಗ ನೋಡಿದ್ರೆ 2 ಅವು ಇಲ್ಲ, ತೀನೋ ಚಲಿ ಗೈ, 3 ಹೊಂಟೋಗ್ಬಿಟ್ಟದ. दूसरे दिन बैठक में जाने के लिए धूप का चश्मा खोजने लगा. ಮರುದಿನ ಎದ್ದು
ಇವರು ಬೈಠಕ್ ಮತ್ತೆ ಮರುದಿನದ ಗೋಷ್ಠಿಗೆ ಹೋಗ್ಬೇಕಲ್ಲ, ಅಧ್ಯಕ್ಷರು ಅಂದ್ರೆ ಪೂರ್ತಿ ಇರ್ತಾರೆ. ಇಡೀ ಸಮ್ಮೇಳನಾಧ್ಯಕ್ಷರು ಅಂತ ಹೇಳಿದ್ರೆ ಸಮ್ಮೇಳನ ಆರಂಭ ಆದಾಗಲಿಂದ ಅಂತ್ಯದವರೆಗೂ ಅವ್ರ ಉಪಸ್ಥಿತಿ ಸಾಮಾನ್ಯವಾಗಿ ಇರ್ತದೆ. ಅವ್ರ ಉಪಸ್ಥಿತಿನಲ್ಲಿ ಬೇರೆ ಬೇರೆ ಗೋಷ್ಠಿಗಳು, ಬೇರೆ ವಿಚಾರ ಸಂಕಿರಣಗಳು ನಡೀತವೆ. ಇವರು 3 ದಿನ ಬೈಠಕ್ ಮೇ ಜಾನೆ ಕೇಳಿ ಆ ಗೋಷ್ಠಿಗೆ ಹೋಗ್ಲಿಕ್ಕಾಗಿ ಧೂಪ್ ಕಾ ಚಶ್ಮಾ, ಕೂಲಿಂಗ್ ಗ್ಲಾಸ್ ಅಲ್ಲಿ ನೋಡಿ, ಕೂಲಿಂಗ್ ಗ್ಲಾಸ್ ಅನ್ನ ಖೋಜ್ನೆ ಲಗ, ಹುಡುಕಾಡ್ತಾ ಇದ್ರು. ತೋ ನಹಿ ಮಿಲಾ, ಸಿಗ್ಲಿಲ್ಲ. ಶಾಮ್ ಕೋ ತೋ ಥಾ, ನಿನ್ನೆ ಸಂಜೆ ಗೋಷ್ಠಿಯಿಂದ ಬಂದಾಗ ಇತ್ತು. मैंने 1-2 लोगों से कहा, ನಾನು ಒಂದಿಬ್ಬರ ಹತ್ರ ಕೇಳಿದೆ, ತೋ ಬಾತ್ ಫೈಲ್ ಗೈ, ಅದೆಲ್ಲ ವಿಷಯ ಹರಡ್ಬಿಡ್ತದೆ. ಹಿಂಗೆ ಎಲ್ಲಾ ಕಡೆಗೂ ವಿಷಯ ಹರಡ್ತು. ನೆನ್ನೆ ಇದ್ದ ಕನ್ನಡಕ ಇವತ್ತಿಲ್ಲ. 2 ಅನುಭವ ಆದವು, ಇವ್ರಾಗಲೇ 3 ಅನುಭವ ಆದವು. ಒಂದ್ ಜೊತೆ ಚಪ್ಪಲೆ ಹೋದ್ವು, ಅಲ್ಲಿರೋ ಚಾದರ್ಗಳು ಹೋದ್ವು, ಈಗ ಇವರ ಕೂಲಿಂಗ್ ಗ್ಲಾಸ್ ಕೂಡ ಹೋಗಿದೆ. ಇಷ್ಟು ಈ ಅವಧಿಗೆ ಇರಲಿ. ಮುಂದಿನ ಭಾಗದಲ್ಲಿ ನಾವು ಮುಂದುವರೆದು ಈ ಪಾಠದ ವಿಶ್ಲೇಷಣೆ ಮಾಡೋಣ. ಅಲ್ಲಿವರೆಗೂ ನಮಸ್ತೆ.